ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ನಾವು ಧಾರವಾಡ ಕೃಷಿ ಮೇಳಕ್ಕೆ ಬಂದಿದ್ದೇವೆ. ಇಲ್ಲಿ ಹೊಸ ಕೃಷಿ ಯಂತ್ರಗಳು, ಪಶು ಪ್ರದರ್ಶನ ಹಾಗೂ ಜೈವಿಕ ಉತ್ಪನ್ನಗಳನ್ನು ನೋಡಬಹುದು. ಹಾಗಾದರೆ ಆರಂಭಿಸೋಣ ನಮ್ಮ ಪ್ರಯಾಣ, ಬನ್ನಿ. ನಾವು ಫಸ್ಟ್ ಬಂದಿದ್ದು ಜಾನುವಾರು ಪ್ರದರ್ಶನಕ್ಕೆ ಹೋದ್ವಿ. ಇಲ್ಲಿ ನಾವು ಎಲ್ಲ ಥರದ ಪ್ರಾಣಿಗಳನ್ನು ನೋಡ್ಬೋದು. ಹಸು, ಎಮ್ಮೆ, ಎತ್ತುಗಳು, ಕೋಳಿ, ಮೀನು ಇವೆಲ್ಲದನ್ನು ಸಹ ಯಾವ ಥರ ನಾವು ಪೋಷಣೆ ಮಾಡಬೇಕು ಅಂತ ಒಂದೊಂದು ವಿಭಾಗದಲ್ಲೂ ಸಹ ಒಂದೊಂದು ಹೇಳ್ಕೊಡ್ತಾರೆ. ಮೊದಲನೆಯದಾಗಿ ಇಲ್ಲಿ ಮೀನುಗಾರಿಕೆ ಇಲಾಖೆ ಇದೆ. ಇಲ್ಲಿ ಮೀನು ಸಾಕಾಣಿಕೆ ಬಗ್ಗೆ ಮಾಹಿತಿ ತಿಳ್ಕೊಬೋದು. ಇಲ್ಲಿ ಯಾವ ಯಾವ ರೀತಿಲಿ ನಾವು ಮೀನು ಸಾಕಾಣಿಕೆ ಮಾಡ್ಬೋದು ಅಂತ ಇಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾರೆ. ಹಾಗೆ ಮುಂದೆ ಹೋದರೆ ನಾವು ಬೇರೆ ಬೇರೆ ತಳಿಯ ಹಸುಗಳು, ಎತ್ತುಗಳನ್ನ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇದು ಹಳ್ಳಿ ಕಾರ್ ಎತ್ತು, ಹಾಗೆ HF ಕ್ರಾಸ್ ಹಸುಗಳು, ಗಿರ್ ತಳಿ, ಕಿಲ್ಲಾರಿ ತಳಿ ಎತ್ತುಗಳು, ಥಾರ್ಪಾರ್ಕರ್ ತಳಿ, ಇದು ಪಾಕಿಸ್ತಾನ ತಳಿಯಾಗಿರುತ್ತೆ ಥಾರ್ಪಾರ್ಕರ್ ತಳಿ. ಹಾಗೆ ಎಲ್ಲ ರೀತಿಯ ಹಸುಗಳು, ಎತ್ತುಗಳನ್ನ ಸಹ ಇಲ್ಲಿ ನಾವು ನೋಡಬಹುದು. ಹಾಗೆ ಮುಂದೆ ಬಂದರೆ ಇಲ್ಲಿ ಬೇರೆ ಬೇರೆ ತಳಿಯ ಕೋಳಿಗಳು ಸಿಗುತ್ತವೆ. ನೀವು ಪರ್ಚೇಸ್ ಮಾಡ್ಕೋಬೇಕು ಅಂದರೆ ಪರ್ಚೇಸ್ ಮಾಡಬಹುದು. ಇಲ್ಲಿ ಕೋಳಿ ಸಾಕಾಣಿಕೆಯ ಬಗ್ಗೆ ಮಾಹಿತಿ ತಿಳಿಸಿಕೊಡುತ್ತಾರೆ. ಹಾಗೆ ಅಲ್ಲೇ ಮಂಡಕ್ಕಿ ಇತ್ತು, ಮಂಡಕ್ಕಿ ತಗೊಂಡು ತಿಂದ್ವಿ. ಹಾಗೆ ಇಲ್ಲಿ ಭಗವದ್ಗೀತಾ ಮತ್ತು ಶ್ರೀಕೃಷ್ಣ ಬುಕ್ಸ್ ಇದೆ, ಬೇಕಂದರೆ ಪರ್ಚೇಸ್ ಮಾಡ್ಕೋಬೋದು. ಇಲ್ಲಿ ಟಾಯ್ಸ್ ಇದೆ, ಬೇಕಿದ್ರೆ ನೀವು ಮಕ್ಕಳಿಗೆ ಪರ್ಚೇಸ್ ಮಾಡ್ಕೋಬೋದು. ಇದು ಮನೆಯಲ್ಲಿ ಈಸಿಯಾಗಿ ನಾವು ತರಕಾರಿನ ಕಟ್ ಮಾಡ್ಕೋಬೇಕು ಅಂದರೆ ತಗೋಬೋದು. ನಾವು ಒಂದೊಂದೇ ಈರುಳ್ಳಿ, ಕ್ಯಾರೆಟು, ಟೊಮೊಟೊ ಅದೆಲ್ಲ ತೊಳೆದು ಒಂದೊಂದೇ ಇದರೊಳಗಡೆ ಹಾಕಿ ಜಸ್ಟ್ ಹಂಗೆ ಪ್ರೆಸ್ ಮಾಡಿದರೆ ಸಾಕು. ಅದು ನಮ್ಗೆ ಯಾವ ಸೈಜಲ್ಲಿ ಬೇಕು, ಮೀಡಿಯಮ್ ಬೇಕಂದರೆ ಮೀಡಿಯಮ್ಮು, ಸ್ಮಾಲ್ ಸೈಜ್ ಬೇಕಂದರೆ ಸ್ಮಾಲ್ ಸೈಜ್, ಯಾವ ಸೈಜ್ ಬೇಕು ಆ ಸೈಜಿಗೆ ಕಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಬಂದರೆ ಪಶು ವಿಜ್ಞಾನ ವಿಭಾಗ ಇದೆ. ಇಲ್ಲಿ ನೀವು ಪಶು ಆಹಾರ ಮತ್ತು ಮನೆ ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ ಯಾವ ಥರ ಮಾಡಬೇಕು, ನಿಮ್ಮ ಸ್ಥಳಗಳಲ್ಲಿ ನೀವು ಏನೇನು ಮಾಡಬಹುದು, ಅದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿ ಪಡ್ಕೋಬೋದು. ಇಲ್ಲಿ ಬೇರೆ ಬೇರೆ ತಳಿಯ ಆಡುಗಳು, ಮೇಕೆಗಳು, ಕುರಿಗಳು ನೋಡ್ಬೋದು. UAS, ಬನ್ನೂರು ಮಿಶ್ರ ತಳಿ ಕುರಿಗಳು, ಕೆಂಗೂರಿ ತಳಿಗಳು, ಹಾಗೆ ಬೇರೆ ಬೇರೆ ತಳಿಗಳ ಕುರಿಗಳಿದೆ ಇಲ್ಲಿ.
ಹಂಗತ್ರ ಅದು ಕುಂದಿರ್ಬೇಕದು. ಇಲ್ಲೊಂದು ಹುಡುಗಿ ಬಲೂನ್ಸ್ ಇಟ್ಕೊಂಡಿದ್ಲು. ಆ ಬಲೂನ್ಸ್ ಚೆನ್ನಾಗಿತ್ತು ಅಂತ ಫೋಟೋ ತೆಗೆದು ಕೊಡ್ತೀವಿ ಅಂತ ಇಸ್ಕೊಂಡ್ವಿ ಅಂತ ಹುಡುಗಿ ಕಾಡ್ಸಿ ಲಾಸ್ಟಿಗೆ ಕೊಟ್ಲು. ಫೋಟೋ ತಗೊಳಕ್ಕೂ ಅವಳಿಗೆ ಅಮೌಂಟ್ ಕೊಟ್ವಿ. ಹಾಗೆ ಒಂದು ಬಲೂನ್ ತಗೊಂಡ್ವಿ. ಹಂಗೆ ಒಂದು 2-3 ಪಟ ಅಂತ ಕ್ಲಿಕ್ ಮಾಡ್ಕೊಂಡ್ವಿ ಫೋಟೋಸ್. ಹಾಗೆ ಮುಂದೆ ಇಯರಿಂಗ್ಸ್ ಇತ್ತು. ಇಯರಿಂಗ್ಸ್ ನೋಡಿ ಯಾವ್ದು ಬೇಕದನ್ನು ತಗೊಂಡು ಹೋದ್ವಿ. ಇಲ್ಲಿ ಕೋಣ ಮತ್ತು ಎಮ್ಮೆ ವಿಭಾಗ ಇದೆ. ಮುರ್ರಾ ಕೋಣ, ಮುರ್ರಾ ಎಮ್ಮೆ, ಧಾರವಾಡಿ ಕೋಣ ಎಮ್ಮೆ, ಸೂರ್ತಿ ತಳಿ ಎಮ್ಮೆ, ನೀಲಿ ರವಿ, ಹೀಗೆ ಬೇರೆ ಬೇರೆ ತಳಿ ಎಮ್ಮೆ ಕೋಣಗಳಿದೆ ಅಲ್ಲಿ. ಇದೇ ನಮ್ಮ ಕೃಷಿ ಮೇಳ 2025 ವ್ಲಾಗ್. ರೈತರಿಗೆ ಇದು ಒಂದು ದೊಡ್ಡ ಅವಕಾಶ. ನಮಗೂ ಒಂದು ಅದ್ಭುತ ಅನುಭವ. ಇಷ್ಟ ಆಯ್ತಾ? ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್.